2017-18ರಲ್ಲಿ ನಾನು ಮಂತ್ರಿಯಾದಾಗ ಮೊದಲನೇ ಬಾರಿ ನಾನು ಒಂದು ಪ್ರಯೋಗವನ್ನು ಮಾಡಿದ್ದೆ. ಈಗ ಏನಾಗ್ತಾ ಇದೆ, ನಾವು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಇರ್ಬೋದು, IT-BT ಡಿಪಾರ್ಟ್ಮೆಂಟ್ ಇರ್ಬೋದು, ನಾವು ಇನ್ವೆಸ್ಟ್ಮೆಂಟ್ಸಿಗೆ ನಾವು ಹೊರ ದೇಶಕ್ಕೆ ಹೋದಾಗ ಈ ಚರ್ಚೆಗಳ ಪ್ರಾರಂಭ ಮಾಡ್ತೀವಿ, ಅದು ಕಂಟಿನ್ಯೂಸ್ ಇರಬೇಕು. ಮಂತ್ರಿ ಬದಲಾದ ತಕ್ಷಣ ಏನಾಗ್ತಾ ಇತ್ತು, ಆ ಎಲ್ಲ ಸಂಪರ್ಕ ಕಡಿತಾ ಇರುತ್ತೆ, ಆ ಮಂತ್ರಿಗೆ ಅಷ್ಟೇ ಸೀಮಿತ ಇರ್ತಾ ಇತ್ತು. ಸೊ ಅದಕ್ಕೆ ನಾವು ಒಂದು ಇಂಟರ್ನ್ಯಾಷನಲ್ ಡೆಸ್ಕ್ ಥರ ನಾವು ನಮ್ಮ ಇಲಾಖೆಯಲ್ಲಿ ಸ್ಥಾಪನೆ ಮಾಡಿದ್ದೆ. ಅದು ಮುಂಬರ್ತಾ ಗ್ಲೋಬಲ್ ಇನೋವೇಷನ್ ಅಲಯನ್ಸ್ ಅಂತ ಕೂಡ ನಾವು ಮಾಡ್ಕೊಂಡಿದ್ವಿ. ಗ್ಲೋಬಲ್ ಇನೋವೇಷನ್ ಅಲಯನ್ಸ್ ಏನಂದರೆ, ನಮ್ಮ ಇಲಾಖೆ ನೇರವಾಗಿ ಬೇರೆ ದೇಶಗಳ ಇನ್ಕ್ಯುಬೇಟರ್ಸ್ ಇರ್ಬೋದು, ಆಕ್ಸಿಲರೇಟರ್ಸ್ ಇರ್ಬೋದು, ಅಥವಾ ಎಕೋಸಿಸ್ಟಮ್, ಸ್ಟಾರ್ಟಪ್ ಎಕೋಸಿಸ್ಟಮ್ ಇರ್ಬೋದು, ಅಥವಾ ಕಂಪ್ನಿಗಳಿರ್ಬೋದು, ಅವ್ರ ಜೊತೆ ನೇರ ಸಂಪರ್ಕ ಇಟ್ಕೊಂಡು ಫಾರ್ ಇನ್ವೆಸ್ಟ್ಮೆಂಟ್ಸ್, ಫಾರ್ ಸ್ಟಾರ್ಟಪ್ಸ್, for exchange programs, that could be skill, that could be innovation exchange programs, or anything that other countries decide. So ಈ ಗ್ಲೋಬಲ್ ಇನೋವೇಷನ್ ಅಲಯನ್ಸ್ನಲ್ಲಿ ನಾವು ನಿರಂತರವಾಗಿ ಅವರ ಬಿಸ್ನೆಸ್ ಸಂಸ್ಥೆಗಳು ಯಾವುದಿರ್ತದೆ, ಈಗ ಎಕ್ಸಾಂಪಲ್ ನಮ್ಮ USIBC, ಯುನೈಟೆಡ್ ಸ್ಟೇಟ್ ಬಿಸ್ನೆಸ್ ಕೌನ್ಸಿಲ್ ಅಂತ ಇದೆ, ನಿಮ್ಮ ಎಂಟರ್ಪ್ರೈಸ್ ಸಿಂಗಪೂರ್ ಅಂತ ಇದೆ, ಇವರೆಲ್ಲ ದೇರ್ ಆರ್ ಗೌರ್ಮೆಂಟ್ ಬ್ಯಾಕ್ಡ್ ಇನ್ಸ್ಟಿಟ್ಯೂಷನ್ಸ್. ಅವ್ರ ಜೊತೆ ನೇರವಾಗಿ ನಾವು ಸಂಪರ್ಕದಲ್ಲಿ ಅವ್ರ ಜೊತೆ ಸಂಬಂಧ ಬೆಳೆಸಿ ಅವರ ಸಹಯೋಗದೊಂದಿಗೆ ಬಂಡವಾಳ ಇರ್ಬೋದು, ಬೇರೆ ಬೇರೆ ಇನೋವೇಷನ್ ಕಾರಿಡಾರ್ಸ್ ಇರ್ಬೋದು, ನಾವು ಮಾಡ್ಕೊಂಡಿದ್ದೀವಿ. ವಿ ಆರ್ ಟೇಕಿಂಗ್ ದ ಗ್ಲೋಬಲ್ ಇನೋವೇಷನ್ ಅಲಯನ್ಸ್ ಟು ದ ನೆಕ್ಸ್ಟ್ ಲೆವೆಲ್. ವಿ ವಿಲ್ ಬಿ ಅನ್ವೀಲಿಂಗ್ ಅ GIA 2.0, ಗ್ಲೋಬಲ್ ಇನೋವೇಷನ್ ಅಲಯನ್ಸ್ 2.0. ಅದೇ ಒಂದು ಪಕ್ಷಿ ನೋಟ ಕೊಡಬೇಕು ಅಂದರೆ, ವಿ ಆರ್ ಗೋಯಿಂಗ್ ಟು ಎನ್ಶೋರ್ ದ್ಯಾಟ್ it is no more just a policy, but we will be implementing it on scale. So ನಾನು ಹೇಳ್ದಂಗೆ ಈ ಮಾರ್ಕೆಟ್ ಆಕ್ಸೆಸ್ ಪ್ರೋಗ್ರಾಮ್ನ ಆಕ್ಸಿಲರೇಷನ್ ಇರ್ಬೋದು, ಮತ್ತು ವಿ ವಿಲ್ ಬಿಕಮ್ ದಿ ಗೇಟ್ವೇ ಫಾರ್ ಇನೋವೇಷನ್ಸ್ ಫ್ರಮ್ ಅದರ್ ಕಂಟ್ರೀಸ್ ಥ್ರೂ ಕರ್ನಾಟಕ, ಆ್ಯಂಡ್ ವಿಲ್ ಆಲ್ಸೋ ಬಿ ಹ್ಯಾವಿಂಗ್ ಡೆಡಿಕೇಟೆಡ್ ಕಾರಿಡಾರ್ಸ್. ಇಟ್ ವಿಲ್ ಬಿ ಅ ವೆರಿ ವೆರಿ ಫೋಕಸ್ಡ್ ಸೆಕ್ಟರ್ ವೈಸ್ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಸೊ ಅದರಿಂದ ಇದು ಬಹುಶಃ ವಿ ಆರ್ ದಿ ಓನ್ಲಿ ಸ್ಟೇಟ್ ಇನ್ ದ ಕಂಟ್ರಿ ಹೂ ಇಸ್ ಡೂಯಿಂಗ್ ಸಚ್ ಅ ಪ್ರೋಗ್ರಾಮ್. ಸೊ ನೇರವಾಗಿ ಕರ್ನಾಟಕದ ನೀತಿಗಳು, ಕರ್ನಾಟಕದ ಯೋಜನೆಗಳು, ಮತ್ತು ನಮ್ಮ ಮಾನವ ಸಂಪನ್ಮೂಲ ಇದೆ, ನಮ್ಮ ಹ್ಯೂಮನ್ ರಿಸೋರ್ಸ್ ಇದೆ, ನಮ್ಮ ಟ್ಯಾಲೆಂಟ್ ಪೂಲ್ ಇದೆ, ಅದನ್ನು ನಾವು ಶೋಕೇಸ್ ಮಾಡ್ತೀವಿ. ಸೊ ದ ಇಂಟೆಂಟ್ ಈಸ್ ಕ್ಲಿಯರ್ ಫಾರ್ ಕೊಲಾಬ್ರೇಷನ್ಸ್, ನಂಬರ್ 1. ನಂಬರ್ 2, ಫಾರ್ ಇನ್ವೆಸ್ಟ್ಮೆಂಟ್ಸ್. ನಂಬರ್ 3, to ensure that Karnataka becomes the gateway for any breakthroughs, disruptions that are happening in emerging technologies. That Karnataka becomes the gateway for India. We have had close to around 8 Global Innovation Alliance mixers. Mixers ಅಂದರೆ ಏನು, ಯಾವುದಾದ್ರೂ ಒಂದು ಸೆಕ್ಟರ್ ಬಗ್ಗೆ, ಈ ಉದಾಹರಣೆ ಸೈಬರ್ ಸೆಕ್ಯೂರಿಟಿ ಇರ್ಬೋದು, ಫಿನ್ಟೆಕ್ ಇರ್ಬೋದು, ಅಲ್ಲಿನ ಎಕೋಸಿಸ್ಟಮ್ ಸ್ಟೇಕ್ ಹೋಲ್ಡರ್ಸು ಮತ್ತು ನಮ್ಮ ಕರ್ನಾಟಕದವ್ರದ್ದು ಒಂದು ಕನ್ವರ್ಜೆನ್ಸ್ ಆಗುತ್ತೆ ಅಲ್ಲಿ. ಸೊ ಇಟ್ಸ್ ಮೋರ್ ಲೈಕ್ ಅ ಐಡಿಯಾ ಎಕ್ಸ್ಚೇಂಜ್ ಪ್ಲ್ಯಾಟ್ಫಾರ್ಮ್. ವಿ ಹ್ಯಾವ್ ಹ್ಯಾಡ್ ಓವರ್ 5 ಗ್ಲೋಬಲ್ ಇನೋವೇಷನ್ ಅಲಯನ್ಸ್ ವೆಬಿನಾರ್ಸ್ ಆಲ್ಸೋ. ಆಮೇಲೆ 9 ಮಾರ್ಕೆಟ್ ಆಕ್ಸೆಸ್ ಪ್ರೋಗ್ರಾಮ್ಸ್. ಮಾರ್ಕೆಟ್ ಆಕ್ಸೆಸ್ ಪ್ರೋಗ್ರಾಮ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇಫ್ ಸ್ಟಾರ್ಟಪ್ಸ್ ಆರ್ ಇಫ್ ಸ್ಮಾಲ್ ಕಂಪನೀಸ್ want to come to India, Karnataka becomes their gateway, and Karnataka SMEs, MSMEs or startups want to go to other markets, that country becomes the gateway. ಉದಾಹರಣೆಗೆ ನಮ್ಮದು ಡಸೆಲ್ಡಾರ್ಫ್ ಜರ್ಮನಿ ಜೊತೆ ಟೈಅಪ್ ಇದೆ. ಸೊ ವಿ ಟುಕ್ 10 startups, innovators to Dusseldorf. 1 or 2 people have set up their office there. ಬೆಲ್ಜಿಯಂ ಜೊತೆ ಟೈಅಪ್ ಇದೆ. ಬೆಲ್ಜಿಯಂನಲ್ಲಿ ಇವತ್ತು ನಮ್ಮ ನವೋದ್ಯಮಗಳು, ಕರ್ನಾಟಕದ ನವೋದ್ಯಮಗಳು ಅಲ್ಲಿ ಆಫೀಸಸ್ ಹಾಕಿದ್ದಾರೆ. ಅಮೆರಿಕಾ ಜೊತೆ ಇದೆ. ಸೊ ಹೀಗೆ 9 ದೇಶಗಳ ಜೊತೆ ಮಾರ್ಕೆಟ್ ಆಕ್ಸೆಸ್ ಪ್ರೋಗ್ರಾಮನ್ನು ಕೂಡ ನಾವು ಮಾಡಿದ್ದೇವೆ. ಸೊ ಲೈಕ್ ಐ ಸೆಡ್, ರೈಟ್ ನೌ ವಾಟ್ ಇಟ್ ವಾಸ್, ವಿ ಹ್ಯಾಡ್ ಬೇಸಿಕ್ ಫ್ರೇಮ್ವರ್ಕ್, a wireframe. Our startups go for the market access program. There are startups registered in Australia, Belgium, US, UK. So that was helping them. Now we are going to institutionalize this in a bigger and a better way, so that our startups also get market access across the innovations that can be used in their countries.
So that is something that we are looking at. So right now it was limited to mixers, it was limited to participation, it was limited to market access programs. So now we will be looking at a larger framework for this.